ಪ್ರಿಯ ವೀಕ್ಷಕರೇ, ಶಾಸಕ ಕನಕಗಿರಿಯ ಶಾಸಕ ತಂಗಡಗಿ ಸಾಹೇಬರು ಕನಕಗಿರಿ ಕ್ಷೇತ್ರವನ್ನ ಉದ್ಧಾರ ಮಾಡಿದ್ದಾರೆ ಎಂದರೆ ಅದು ತಪ್ಪಾಗುತ್ತದೆ. ಯಾಕೆಂದರೆ ತಮ್ಮ ಮನೆ ನಿರ್ಮಾಣಕ್ಕೆ ಅಡ್ಡಿಯಾದ ಡಿಸಿ ತುಳಸಿ ಮದ್ದಿನೇನಿಯನ್ನು ವರ್ಗಾವಣೆ ಮಾಡಿದ್ದ ಆಗಿನ ಸಚಿವ ಹಾಗೂ ಶಾಸಕ ಶಿವರಾಜ್ ತಂಗಡಗಿ ತಮ್ಮ ಮನೆಯ ಹಿಂದೆಯೇ ಇರುವ ಅಲೆಮಾರಿ ಜನಾಂಗದ ಕಾಲನಿಗೆ ಮೂಲ ಸೌಲಭ್ಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಎಸ್ಟಿ ಮೀಸಲು ಕ್ಷೇತ್ರದಲ್ಲೇ ಸಿಂಧೋಳಿ ಎಂಬ ಅಲೆಮಾರಿ ಸಮುದಾಯದ ಸುಮಾರು 200 ಕುಟುಂಬ ನಿಕೃಷ್ಟ ಜೀವನ ನಡೆಸುತ್ತಿವೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕಾರಟಗಿಯಲ್ಲಿನ ಶಾಸಕ ಶಿವರಾಜ್ ತಂಗಡಗಿಯ ಮನೆ ಹಿಂದಿನ ಅಲೆಮಾರಿ ಕಾಲನಿಗೆ ಮೂಲ ಸೌಲಭ್ಯ ಕಲ್ಪಿಸಿಲ್ಲ. ಊರೂರು ಅಲೆಯುವ ಈ ಕುಟುಂಬಗಳು ಕಾರಟಗಿಯಲ್ಲೇ ನೆಲೆ ನಿಂತಿವೆ. ಶಾಸಕ ಶಿವರಾಜ್ ತಂಗಡಗಿ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಪಕ್ಷೇತರ ಶಾಸಕರಾಗಿ ಸಚಿವರಾಗಿದ್ದಾಗ ಈ ಕುಟುಂಬಗಳ ಹೋರಾಟದ ಫಲವಾಗಿ ಸರ್ಕಾರ ಕಳೆದ 2010-11ರಲ್ಲಿ ಮನೆ ನಿರ್ಮಿಸಿಕೊಟ್ಟಿದೆ. ಮನೆ ನಿರ್ಮಿಸಿದ ಹೊರತು ಈ ಕಾಲೋನಿಗೆ ಈವರೆಗೂ ರಸ್ತೆ, ವಿದ್ಯುತ್, ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸಲಾಗಿಲ್ಲ. ಅಷ್ಟೇ ಅಲ್ಲದೆ ಕಳೆದ 8 ವರ್ಷದ ಹಿಂದೆ ನಿರ್ಮಾಣವಾದ ಬಹುತೇಕ ಮನೆ ನೆಲಕಚ್ಚಿವೆ. ಇದರಿಂದ ಈ ಕುಟುಂಬಗಳು ಪ್ರತಿದಿನ ನರಕಯಾತನೆ ಅನುಭವಿಸುತ್ತಿವೆ. ಶಾಸಕರು ತಮ್ಮ ಮನೆಯ ಹಿಂದಿನ ಬಾಗಿಲು ತೆಗೆದರೆ ಸಾಕು, ಈ ಕುಟುಂಬಗಳ ಕಷ್ಟ ಕಣ್ಣಿಗೆ ಕಾಣಿಸುತ್ತದೆ. ಆದರೆ ಶಾಸಕ ಶಿವರಾಜ್ ತಂಗಡಗಿ ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದು ಸಿಂಧೋಳಿ ಜನಾಂಗದವರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಶಾಸಕ ಶಿವರಾಜ್ ತಂಗಡಗಿ ಇವರಿಗೆ ಮೂಲ ಸೌಲಭ್ಯ ಕಲ್ಪಿಸುವ ಭರವಸೆ ಕೊಟ್ಟು ಹೋಗಿದ್ದರು. ಆದರೆ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ ಸಚಿವರು ಕೂಡ ಆದ್ರು. ಯಾವ ವ್ಯವಸ್ಥೆಯನ್ನು ಇವರಿಗೆ ಕಲ್ಪಿಸಲಾಗಲಿಲ್ಲ. ಇದೀಗ ಮತ್ತೆ ಚುನಾವಣೆ ಬಂದಿದೆ. ಶಾಸಕರು ತಮಗೆ ನೀಡಿರುವ ಸುಳ್ಳು ಭರವಸೆಯಿಂದ ಬೇಸತ್ತಿರುವ ಜನರು ಈ ಬಾರಿ ಚುನಾವಣೆಯನ್ನು ಬಹಿಷ್ಕರಿಸಲು ಸಿದ್ಧರಾಗಿದ್ದಾರೆ. ಇನ್ನು ಮುಂದೆ ಆದರೂ ಶಾಸಕ ತಂಗಡಗಿ ಸಾಹೇಬರು ಇವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುತ್ತಾರೋ ಅಥವಾ ತಮ್ಮ ಅಂಧ ದರ್ಬಾರ್ ಮಾಡುತ್ತಾ ತಿರುಗಾಡುತ್ತಾರೋ ಕಾದು ನೋಡಬೇಕಾಗಿದೆ.